ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತೊಂದು ಲೇಜಿ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅವಸರದ ಹಸಿವಿನಲ್ಲಿ ಇದು ಒಂದು ನೋಡಿ. ಇರೋ ತರಕಾರಿನಲ್ಲಿ ನಾನೆಲ್ಲ ತರಕಾರಿಗಳನ್ನು ಏನೇನಿತ್ತು ಅದನ್ನು ತೊಗೊಂಡಿದ್ದೇನೆ. ನೋಡ್ಕೊಂಡು ಬಿಡಿ ಏನೇನಿದೆ ಅಂತ. ಒಂದು ಬಟ್ಲಷ್ಟು ಪಾಸ್ತಾ ತೊಗೊಂಡಿದ್ದೇನೆ ನಾನಿಲ್ಲಿ ನೋಡಿ. ಒಂದು ಸಣ್ಣ ಪ್ಯಾನ್ಗೆ ಒಂದು ಗ್ಲಾಸಿಗೆ ಅಳತೆ ತಕ್ಕಂಗೆ ಅರ್ಧ ಗ್ಲಾಸ್ಗಿಂತ ಹೆಚ್ಚು ನಾನು ನೀರು ಬೇಯೋಕೆ ಹಾಕಿದ್ದೀನಿ, ಅಂದರೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಬಟ್ಲಷ್ಟು ಪಾಸ್ತಾ ಹಾಕಿದ್ದೀನಿ. ಒಂದು ಬಟ್ಲು ಪಾಸ್ತಾ ಮಸ್ತ್ ಇಬ್ಬರಿಗಾಗುತ್ತೆ. ಪಾಸ್ತಾ ಬೇಯೋಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಅದಕ್ಕೆ. ಅದು ಚೆನ್ನಾಗಿ ಬೇಯೋಕೆ ಇಡಬೇಕು. ಒಂದು 8-9 ನಿಮಿಷದವರೆಗೂ ಕುದಿಬೇಕು ಚೆನ್ನಾಗಿ ಪಾಸ್ತಾನ, ಇಲ್ಲಾಂದರೆ ಗಟ್ಟಿ ಗಟ್ಟಿ ಇರುತ್ತೆ. ಆಮೇಲೆ ನೀರನ್ನು ಹೆಚ್ಚಾಗುತ್ತೆ ಅಂತ ಅಂದ್ಕೊಳ್ಬೇಡಿ. ನೀರಿನ ಒಂದು ಸ್ವಲ್ಪ ಹೆಚ್ಚಾದ್ರೂ ಕೂಡ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಭಯಪಡೋಂಥದ್ದು ಏನಿಲ್ಲ. ಒಂದು ಸ್ವಲ್ಪ ಕಲಿಸೋಣ, ಇಲ್ಲಾಂದರೆ ಅದು ಅಂಟ್ಕೊಳ್ಳುತ್ತೆ. ನೋಡಿ, ನಾನಿಲ್ಲಿ ಇದನ್ನು ತರಕಾರಿ ತೊಗೊಂಡಿದ್ದೇನೆ. ಇಲ್ಲಿ ಕ್ಯಾಬೇಜ್ ಇದೆ, ಮೆಕ್ಕೆಜೋಳ ಇದೆ, ಅಂದರೆ ಸ್ವೀಟ್ ಕಾರ್ನ್ ಇದೆ, ಒಂದು ಶಿಮ್ಲಾ ಮಿರ್ಚಿದೆ, ಸಣ್ಣದೊಂದು ಟೊಮೆಟೊ ಹಣ್ಣಿದೆ, 1 ಸ್ಪೂನಷ್ಟು ಹೆಚ್ಚಿರೋ ಈರುಳ್ಳಿನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ಇಲ್ಲಿ ಡಾಮಿನೋಸ್ದವ್ರದ್ದು ಪಿಜ್ಜಾ ತರಿಸಿದಾಗ ಉಳಿದಿರೋದು 1 ಪಾಕೆಟ್ ಆರಿಗ್ಯಾನೋ ಮತ್ತು 1 ಚಿಲ್ಲಿ ಫ್ಲೇಕ್ಸ್ ಇತ್ತು. ಇದನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವ ವೆಜಿಟೇಬಲ್ಸ್ ಇದೆಯೋ ಅದನ್ನು ಹಾಕ್ಕೊಳ್ಬೋದು. ಇಲ್ಲದೇ ಇದ್ದರೂ ಕೂಡ ಮಸಾಲಾನ ಬೆರೆಸ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು. ಮಸಾಲಾನ ನಾನು ಮುಂದೆ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ, ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಚೆನ್ನಾಗಿ ಕಲಿಸೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ, ಇದು ಅಷ್ಟೇ ಚೆನ್ನಾಗಿರುತ್ತೆ. ಜಟ್ಪಟ್ ಅಂತ ಆಗೋಂಥದ್ದು ಮತ್ತು ಅಷ್ಟೇ ಹೆಲ್ದಿನೂ ಕೂಡ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಾಡಿ ನೋಡಿ. ಹಸಿವೆ ಆದಾಗ ಪೂರ್ತಿ ಕಂಪ್ಲೀಟ್ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಲ್ವಾ, ಆವಾಗ ಇದನ್ನು ಮಾಡ್ಕೊಳ್ಬೋದು. ವೆಜಿಟೇಬಲ್ಸ್ ಇಲ್ಲದೇ ಇದ್ದರೂ ಕೂಡ ಪಾಸ್ತಾಕ್ಕೆ ಮುಂದೆ ಹಾಕೋ ಮಸಾಲಾನ ತೋರಿಸ್ತೇನೆ ನಾನು, ಅದನ್ನು ಹಾಕ್ಬಿಟ್ಟು ಮಾಡ್ಕೊಂಡ್ರೂ ಕೂಡ ಆಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೇನೆ. ನೋಡಿ, ಅದನ್ನೇ ಸೀಕ್ರೆಟ್ ಮಸಾಲ 5 ರೂಪೀಸ್ನಲ್ಲೆಲ್ಲ ಸಿಗುತ್ತಿದ್ದು. ನೋಡಿ, ಎವರೆಸ್ಟ್ ಟೇಸ್ಟಿ 2 ಅಂತ ಪಾಸ್ತಾ ಮಸಾಲ ಇದು. 5 ತೊಗೊಂಡ್ರೆ 1 ಫ್ರೀ ಇದೆ, 1 ತೊಗೊಂಡ್ರೆ 5 ರೂಪಾಯಿಗೊಂದು. ನೋಡಿ, ಈ ಮಸಾಲ ಇಷ್ಟು ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗೆಲ್ಲ ಸಣ್ಣ ಪುಟ್ಟ ಅಂಗಡಿಗಳಲ್ಲೆಲ್ಲ ಇದನ್ನು ಸಿಗ್ತಾ ಇದೆ. ನಾನು ನಮ್ಮ ಮನೆ ಹತ್ತಿರ ಇರೋ ಅಂಗಡಿನಲ್ಲೇ ನಾನು ತಂದಿರೋದು. ಟೇಸ್ಟ್ ಅಂತೂ ಸಖತ್ತಾಗಿದೆ, ಹೇಳೋಕ್ಕೆ ಅಸಾಧ್ಯ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಮಾಡಿ ತಿಂದಾಗಲೇ ಗೊತ್ತಾಗುತ್ತೆ, ಗೊತ್ತೇ ಆಗ್ತಾ ಇರಬೇಕು. ವಿಡಿಯೋನಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಬರ್ತಾಯಿದೆ ಅಂತ. ಇವಾಗ ಒಂದು 2 ನಿಮಿಷ ಇದಕ್ಕೆ ಮುಚ್ಚಳ ಮುಚ್ಚಿಡೋಣ. ಒಂದು ಸ್ವಲ್ಪ ಹಬೆಯಲ್ಲಿ ಬೇಯಲಿ ಇದು. ನೋಡಿ, ಇದು ಡಾಮಿನೋಸ್ ಪಿಜ್ಜಾ ತರಿಸಿದಾಗ ಇವೆರಡು ಉಳ್ಕೊಂಡಿದ್ವು. ಇದಕ್ಕೆ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ಸ್ನೇಹಿತರೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕೋಣ. ನಾನು ಚಿಲ್ಲಿ ಫ್ಲೇಕ್ಸ್ ಕಡಿಮೆ ಮಾತ್ರ ಹಾಕಿದ್ದೀನಿ, ಇನ್ನೂ ಅರ್ಧನ ಉಳಿಸಿದ್ದೀನಿ ಇದರಲ್ಲಿ. ಯಾಕಂತಂದರೆ ಮಸಾಲನಲ್ಲಿನೇ ಸ್ಪೈಸಿ ಇತ್ತು ಅಲ್ವಾ, ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ ಕೂಡ ಖಾರ ಬಂದುಬಿಡುತ್ತೆ ಅಂತ. ಅದರ ಪಾಸ್ತಾ ಮಸಾಲನೇ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಉಪಯೋಗ ಮಾಡಿ ನೋಡಿ ಖಂಡಿತವಾಗಲೂ ಒಂದು ಸರಿ. ಆರಿಗ್ಯಾನೋ ಫುಲ್ 1 ಪಾಕೆಟ್ ಹಾಕಿದ್ದೀನಿ ನಾನು. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ. ಸ್ನೇಹಿತರೆ, ಯಾವ ಊರಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನಗೂ ಸ್ವಲ್ಪ ಕಮೆಂಟ್ ಓದೋದು ಅಂದರೆ ಭಾಳನೇ ಇಷ್ಟ ಇದೆ ನನಗೆ. ಮತ್ತು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ತೀರಾ, ಹಾಗೆ ನೋಡ್ತಾ ಇದ್ದೀರಿ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಬೆಂಬಲ ನನಗೆ ಬೇಕು. ನಿಮ್ಮದು ಒಂದು ವ್ಯೂಸ್ನ ನನಗೆ ಬೆಳೆಯೋಕ್ಕೆ ಬೆಂಬಲವಾಗಿರುತ್ತೆ ಅಂತ ಹಾಗಾಗಿ ಹೇಳ್ತಾ ಇರೋದು. ಪ್ಲೀಸ್ ಸಪೋರ್ಟ್ ಮಾಡಿ. 1 ನಿಮಿಷ ಮುಚ್ಚಿಡೋಣ ಸ್ನೇಹಿತರೆ. ಒಂದು ಸ್ವಲ್ಪ ಹಬೆಯಲ್ಲಿ ಬೇಯ್ಕೊಳ್ಳಿ, ಅಂತಂದರೆ ಪಾಸ್ತಾನ ಚೆನ್ನಾಗಿ ಹಬೆಯಲ್ಲಿ ಹಿಡ್ಕೊಳ್ಳುತ್ತಲ್ವ, ಹಾಗಾಗಿ ಹೇಳಿದ್ದು, ಸಾರಿ. ಇವಾಗ ಇದು ರೆಡಿಯಾಗಿದೆ. ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. 10 ನಿಮಿಷನಲ್ಲೆಲ್ಲ ಆಗೋಗುತ್ತೆ. ತರಕಾರಿ ಹೆಚ್ಕೊಳ್ಳೋದು ಅಷ್ಟೇ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಒಂದು 5 ನಿಮಿಷದಲ್ಲಿ ತರಕಾರಿ ಹೆಚ್ಕೊಳ್ಳೋದಾಗ್ಬಿಡುತ್ತೆ. ಆಮೇಲೆ ಬೇಯಿಸ್ಕೊಳ್ಳೋದು ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಖಂಡಿತವಾಗಲೂ ಒಂದು ಸರ್ತಿ ಪ್ರಯತ್ನ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಭಿನ್ನ ರೆಸಿಪಿನಲ್ಲಿ ಬರ್ತೇನೆ. ಕಡಿಮೆ ಬಜೆಟ್ನಲ್ಲಿ ಅತಿ ಬೇಗ ಆಗೋವಂಥದ್ದು ರೆಸಿಪಿ ತೊಗೊಂಡು ಬರ್ತೇನೆ ನಾನು. ನನ್ನ ರೆಸಿಪಿ ಯಾವುದು ತುಂಬ ದೊಡ್ಡದಾಗಿರಲ್ಲ ಮತ್ತು ಹೈರಾಣ ಆಗೋಂಥದ್ದು ಇರೋದೇ ಇಲ್ಲ. ಅತಿ ಕಡಿಮೆ ಟೈಮ್ನಲ್ಲಿ ಪಟ ಅಂತ ಮಾಡ್ಕೊಳ್ಳೋ ರೆಸಿಪಿಗಳು ನನಗೂ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.